ಇದನ್ನೆಲ್ಲ ಗಮನ ಹರಿಸಿಕೊಟ್ರೆ ಆದಿವಾಸಿಗಳ ಚಾರಿತ್ರಿಕವಾಗಿ ಆದಿವಾಸಿಗಳಿಗೆ ಚಾರಿತ್ರಿಕವಾಗಿರೋ ಅನ್ಯಾಯಗಳೆಲ್ಲ ಸರಿಪಡಿಸೋಂಗಾಗುತ್ತೆ. ಅಂದರೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಪ್ರತಿ ಮೈಸೂರು ಜಿಲ್ಲೆಯ 12,500 ಆದಿವಾಸಿ ಕುಟುಂಬಗಳಿಗೂ ಹಕ್ಕನ್ನು ಕೊಡಬೇಕು. ಅದೇ ರೀತಿ ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅಥವಾ ಎಲ್ಲೆಲ್ಲಿ ಆದಿವಾಸಿಗಳಿದ್ದಾರೆ ಅಲ್ಲೆಲ್ಲ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇದು ಬಹಳ ಮುಖ್ಯವಾದ್ದು. ಸೊ ಇದನ್ನು ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳು. ಇದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಹೊಣೆ ಆಗಬೇಕು. ಇದಕ್ಕೆ ಮುಖ್ಯ ಕಾರ್ಯದರ್ಶಿಗಳ ಜವಾಬ್ದಾರಿ ಇದೆ. ಹೈಕೋರ್ಟ್ ಆದೇಶನ ಜಾರಿಗೊಳಿಸಿಲ್ಲ ಅಂತ ಅಂದರೆ ಮುಖ್ಯ ಕಾರ್ಯದರ್ಶಿಗಳ ಕರ್ತವ್ಯ ಏನು ಹಾಗಾದರೆ? ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಾಗಿ ಸರ್ಕಾರಕ್ಕೆ ಏನು ಗೈಡ್ ಮಾಡ್ತಿದ್ದಾರೆ? ಸೊ ಮುಖ್ಯ ಕಾರ್ಯದರ್ಶಿಗಳ ಹೊಣೆಯೂ ಇದೆ. ಮುಖ್ಯ ಕಾರ್ಯದರ್ಶಿಗಳು ಅವರು ಸೆನ್ಸಿಬಲ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಅವರು ಇದನ್ನು ಗಮನಕ್ಕೆ ಸೀರಿಯಸ್ ತಗೊಂಡು ಇದನ್ನು ಮುಖ್ಯಮಂತ್ರಿಗಳೊಟ್ಟಿಗೆ ಚರ್ಚೆ ಮಾಡಿ ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಕೂಡಲೇ ಜಾರಿಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಸೊ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಹೊಣೆ ಹೊರಬೇಕು. ಸೊ ನಮ್ಮನ್ನು ಮತ್ತೆ ಕಂಟೆಂಪ್ಟ್ ವಗೈರೆ ಹೋಗದಂಗೆ ತಾವು ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು ಅನ್ನೋದು 2ನೇ ಆಗ್ರಹ ಇದೆ. 3ನೇ ಆಗ್ರಹ ಆದಿವಾಸಿಗಳ ಪರವಾಗಿ ಒಳ ಮೀಸಲಾತಿ. ಈಗ SC ಸಮುದಾಯಕ್ಕೆ ಹೈಕೋರ್ಟ್ ಆದೇಶ ಬಂದಿದೆ ಅಂತ ಹೇಳಿ ನೀವು ಒಳ ಮೀಸಲಾತಿನ ಕೊಟ್ಟಿದ್ದೀರಿ. ಈಗ ಮೊನ್ನೆ ತಾನೇ ಡಿಕ್ಲೇರ್ ಮಾಡಿ ಎಡಗೈ ಸಮುದಾಯಕ್ಕೆ, ಬಲಗೈ ಸಮುದಾಯಕ್ಕೆ ಮತ್ತು ಅಸ್ಪೃಶ್ಯರ ಅಲ್ದರ ಸಮುದಾಯಗಳಿಗೆ ಇಷ್ಟಿಷ್ಟು ಅಂತ ಘೋಷಣೆ ಮಾಡಿ ಈಗ ಒಂದಷ್ಟು ಏನೋ ಕೆಲಸ ಮಾಡಿದ್ದೀರಿ. ಆದರೆ ಆದಿವಾಸಿಗಳ ಬಗ್ಗೆ ತುಟಿನೇ ಬಿಚ್ಚಿಲ್ಲ. ಆದಿವಾಸಿಗಳ ಬಗ್ಗೆ ಒಳ ಮೀಸಲಾತಿ ತರಲಿಕ್ಕೆ ನಿಮಗೆ ಭಯನಾ? ಯಾಕೆ 15 ಜನ ನಾಯಕರ MLAಗಳು ನಿಮಗೆ ಗಂಟು ಬೀಳ್ತಾರೆ ಅಂತನಾ? ನಮ್ಮ ಹಕ್ಕು ನಮಗೆ ಕೊಡಲಿಕ್ಕೆ ಯಾಕೆ ನೀವು ಭಯ ಪಡಬೇಕು? ಆದಿವಾಸಿಗಳಿಗೆ ಕೊಡಬೇಕಾದ ಕೊಡಿ ನೀವು. ಹಿಂದೆ 2 MLA ಸ್ಥಾನಗಳು, ಒಂದು ವಿರಾಜಪೇಟೆಯಲ್ಲಿ, ಇನ್ನೊಂದು ಇದರಲ್ಲಿ ಗೋಕಾಕ್ನಲ್ಲಿ ಆದಿವಾಸಿಗಳಿಗೆ ರಿಸರ್ವ್ ಇತ್ತಲ್ಲ, ಅಲ್ಲಿ ನಾಯಕರಿಗೆ ರಿಸರ್ವ್ ಇತ್ತು, ಇಲ್ಲಿ ಇವ್ರಿಗೇನು ಆದಿವಾಸಿಗಳಿಗೆ ರಿಸರ್ವ್ ಇತ್ತು. ಈಗ ಕೋರ್ಟಿನಲ್ಲಿ ಬಂದಿದೆ, ಒಂದು ಪೊಲಿಟಿಕಲ್ ಪಾರ್ಟಿ ಕೂಡ ಆದಿವಾಸಿಗಳಿಗೆ ಸೀಟ್ ಕೊಡೋಣ ಅಂತ ಪ್ರಶ್ನೆ ಇಲ್ಲ. ಕೋರ್ಟಲ್ಲಿ ಒಂದರಲ್ಲಿ ಭಾಗವಹಿಸೋ ಅವಕಾಶ ಇದೆ, ಅಲ್ಲಿ ಕೂಡ ನಾಯಕರಿಗೆ ಕೊಟ್ಟಿದ್ದೀರಿ. ಸೊ ಹೀಗಿರುವಾಗ ನೀವು ನಾಯಕರಿಗೆ ಕೊಡಿ, ಬೇಡ ಅನ್ನಲ್ಲ. ಆದರೆ ಅವ್ರಿಗೆ ಎಷ್ಟು ಪಾಲು ಕೊಡಬೇಕು ಅವ್ರಿಗೆ ಪಾಲು ಕೊಡಿ. ಆದಿವಾಸಿಗಳು ಎಷ್ಟು ಪಾಲು ಕೊಡಬೇಕು ಅಷ್ಟು ಕೊಡಬೇಕು. ಈ ಒಳ ಮೀಸಲಾತಿ ಒಂದ್ಸರಿ ನಮ್ಮ ಕೋರ್ಟಿಗೆ ಮುಖ್ಯಮಂತ್ರಿಗಳು ಬಂದಾಗ, ಕೆರೆಯಾಡಿಗೆ ಬಂದಾಗ, ಆದಿವಾಸಿಗಳಿಗೆ ಇದು ಹೈಕೋರ್ಟ್ ಹೇಳಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅಂತ ಹೇಳಿದರು. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಆಗಲೇ, ಸ್ವಾಮಿ ಸುಪ್ರೀಂ ಕೋರ್ಟು ಇದ್ರ ಬಗ್ಗೆ ಹೇಳಿಲ್ಲ, ಎಸ್ ಸಿ ಬಗ್ಗೆ ಮಾತ್ರ ಹೇಳಿದೆ. ಆದರೆ ಹೈಕೋರ್ಟ್ ನಮ್ಮ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ವರದಿಯಲ್ಲಿ ಅಸಾದಿ ಅವರು ಇದನ್ನು ಕುಲಂಕುಷ ಮಾತಾಡಿದ್ದಾರೆ. ಅವರು ಸೆಕ್ಷನ್ 17-18 ಪ್ರಸ್ತಾಪಿಸಿದ್ದಾರೆ. ಆದಿವಾಸಿಗಳಿಗೆ ಒಳ ಮೀಸಲಾತಿನ ಕೊಡಬೇಕು ಅಂತ ಹೇಳಿದ್ದಾರೆ. ಆ ವರದಿನ ಹೈಕೋರ್ಟ್ ಒಪ್ಕೊಂಡಿದೆ. ಅದನ್ನು ಜಾರಿಗೊಳಿಸಿ ಅಂತ ಕೂಡ ಹೇಳಿದೆ. ಆದೇಶ ಮಾಡಿ ಅಸಾದಿ ವರದಿ ಅನ್ವಯ ಈ ಸಮಗ್ರ ವರದಿನ ಜಾರಿಗೊಳಿಸಬೇಕು ಅಂತ ಹೇಳಿದೆ. ಅದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕೂಡ ಒಂದು. ಸೊ ಈಗಾಗಲೇ ಹೈಕೋರ್ಟ್ ಆದೇಶ ಇದೆ. ನಿಮಗೆ ಮಾಡೋಕ್ಕೆ ಮನಸ್ಸು ಬೇಕಷ್ಟೇ, ಆದಿವಾಸಿಗಳಿಗೆ ಇಂಟರ್ನಲ್ ರಿಸರ್ವೇಷನ್ ಕೊಡಿ. ಏಕೆಂದರೆ ನಿಮ್ಮ ಜೊತೆಗೆ ಒಂದು ವಿಧಾನಸೌಧದಲ್ಲಿ ಒಂದು ಆದಿವಾಸಿ MLA ನಿಮ್ಮ ಜೊತೆ ಸುತ್ತಾಡಿದರೆ ಆನ ಜೊತೆ ಆಡ್ಮರೆ ಸುತ್ತಾಡ್ದಂಗೆ ಆಗುತ್ತೆ, ಅದು ಕಲ್ತ್ಕೊಳ್ಳುತ್ತೆ. ಹಾಗಿರುವಾಗ ನಿಮ್ಮ ಜೊತೆ ಒಬ್ಬ ಆದಿವಾಸಿನ ನೀವು ಒಬ್ಬರು ಹೆಣ್ಮಗಳು ಅಥವಾ ಗಂಡು ಮಗಳನ್ನ ಇಬ್ಬರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ಸರ್ಕಾರಕ್ಕೊಂದು ಘನತೆ ಬರ್ತಾಯಿತ್ತು. ಅವರು ಮೂಲದಿಂದ ಶ್ರದ್ಧೆಯಿಂದ ಓಟ್ ಹಾಕಿ ಬಂದಿದ್ದಾರೆ ಹೊರತು ಅವ್ರಿಗೊಂದು ಸಣ್ಣ ಅಧಿಕಾರ ಕೊಡಲಿಲ್ಲ. ನೀವು ವಿಧಾನಸೌಧದಲ್ಲಿ ಒಂದು MLC ಇಲ್ಲ. MLCನ BJP ಅವರು ಉತ್ತರ ಕನ್ನಡದಿಂದ ಸಿದ್ಧಿ ಜನಾಂಗದಿಂದ ಒಬ್ಬರು ಶಾಂತಾರಾಮ್ ಸಿದ್ದಿ ಅವರೊಬ್ಬರನ್ನು ಮಾಡಿದ್ದಾರೆ. ಬಿಟ್ಟರೆ ನೀವು ಮಾಡಿದ್ದೇನು? ಎಷ್ಟು ವರ್ಷ ನಿರಂತರವಾಗಿ ರಾಜ್ಯ ಆಳ್ಕೆ ಬಂದಿದ್ದೀರಲ್ಲ, ನೀವು ಮಾಡಿದ್ದೇನು? ಇಬ್ಬರು ಆದಿವಾಸಿಗಳಿಗೆ, ಒಂದು ಹೆಣ್ಮಗಳಿಗೆ ಒಬ್ಬ ಗಂಡು ಮಗನಿಗೆ ಒಬ್ಬ MLC ಮಾಡೋಕ್ಕಾಗಲ್ವಾ? ಒಂದು ಇರೋ 15 ಸೀಟ್ಗಳಲ್ಲಿ ಒಂದು 2-3 MLA